ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಾನು ನಂದಿ ಲಿಂಕ್ಸ್ ಗ್ರೌಂಡ್ಸ್ ಹೊಸಕೆರೆಹಳ್ಳಿ ನೈಂಡಳ್ಳಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಇದ್ದೇನೆ. ಬ್ಯಾಂಗ್ಳೂರು ಹೊಸಕೆರೆಹಳ್ಳಿ ಅಂತ ಹೇಳಿ ಅಲ್ಲಿದ್ದೇನೆ. ನಂದಿ ಲಿಂಕ್ಸ್ ಗ್ರೌಂಡ್ಸ್ ಅಂತ ಹೇಳಿ ಅಲ್ಲಿ ಒಂದು ಈವೆಂಟ್ ಇತ್ತು, ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇವಾಗ ನಾನು ಚೌಟ್ರಿ ಒಳಗಡೆ ಬಂದೆ, ಮದುವೆ ಇತ್ತು ಇಲ್ಲಿ. ಇವತ್ತು ನಮಗೆ ಇಲ್ಲಿ ಈವೆಂಟು ಅಂದರೆ ಯಕ್ಷಗಾನ ಈವೆಂಟ್ ಹೇಳಿದರು, ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು, ನೀವೇನು ವರ್ಕ್ ಮಾಡ್ತೀರಾ ಅಂತ ಹೇಳಿ. ನನ್ನ ವರ್ಕ್ ಬಗ್ಗೆ ಹೇಳ್ತೀನಿ ಇವತ್ತು. ಹಾಗಾಗಿ ನೋಡಿ, ನಾನು ಏನು ವರ್ಕ್ ಮಾಡ್ತೀನಿ ಅಂದರೆ ಈ ರೀತಿ ಯಕ್ಷಗಾನ ವೇಷಗಳನ್ನು ರೆಡಿ ಮಾಡ್ತೀವಿ ಈವೆಂಟ್ಗಳಿಗೆ. ಮದುವೆ ಮನೆಗಳಿರಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಇರಲಿ, ಅಲ್ಲಿ ಈ ರೀತಿ ಈವೆಂಟ್ಗಳಿಗೆ ಯಕ್ಷಗಾನ ವೇಷಗಳನ್ನು ರೆಡಿ ಮಾಡ್ತೀವಿ. ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರಲಿ, ಸ್ಟೇಜ್ ಪ್ರೋಗ್ರಾಮ್ಸ್ ಇರಲಿ, ಈ ರೀತಿ ವೆಲ್ಕಮ್ಸ್ಗಿರಲಿ, ಯಾವುದಾದ್ರೂ ಕೂಡ ನಾವು ಈ ರೀತಿ ಯಕ್ಷಗಾನ ವೇಷಗಳನ್ನು ರೆಡಿ ಮಾಡ್ತೀವಿ. ಬಟ್ ನಾನು ಈ ರೀತಿ ಇವಾಗ ರೆಡಿ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಫುಲ್ ವೀಡಿಯೋಸ್ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತಂದರೆ ಇದು ಮಾಡುವಾಗ ನನಗೆ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅಂದರೆ ಆ ಟೈಮಿಗೆ ರೆಡಿ ಆಗಬೇಕಲ್ವ, ನಮಗಿದು ರೆಡಿ ಆಗಲಿಕ್ಕೆ ತುಂಬ ಟೈಮ್ ಬೇಕು. ಇಲ್ಲಿ 2 ವೇಷ ಇವತ್ತು ರೆಡಿ ಆಗಬೇಕು ಅಂದರೆ ನಮಗೆ ತುಂಬ ಟೈಮ್ ಬೇಕು. ಹಾಗಾಗಿ ಅಲ್ಲಿ ನಾನು ವೀಡಿಯೋಸ್ ಮಾಡ್ತಾ ಇರಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪಷ್ಟೇ ವೀಡಿಯೋ ಮಾಡಿದ್ದೇನೆ. ಇನ್ನೊಮ್ಮೆ ನನಗೆ ಫುಲ್ ವೀಡಿಯೋಸನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನನ್ನ ಒಂದು ಚಾನಲಲ್ಲಿ ತುಂಬ ನಮಗೆ ಈ ಯಕ್ಷಗಾನ ಪ್ರೋಗ್ರಾಮ್ಸ್ಗಳೇ ಸಿಗುತ್ತೆ. ತುಂಬ ಪ್ರೋಗ್ರಾಮ್ಸ್ಗಳನ್ನು ಹಾಕಿದ್ದೇನೆ ನಾನು. ನಾವಿದು ಓನಾಗೇ ಮಾಡ್ತಾ ಇರುವಂಥದ್ದು. ನಮ್ಮದೇ ಒಂದು ಸಂಸ್ಥೆ ಇದೆ, ಬ್ರಹ್ಮಶ್ರೀ ಕಲಾವೇದಿಕೆ ಅನ್ನುವಂಥ ಒಂದು ಸಂಸ್ಥೆ ಇದೆ. ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ವರ್ಕ್ ಮಾಡ್ತಾ ಇರುವಂಥದ್ದು. ನಮ್ಮ ಮನೆಯವರು ಈ ಒಂದು ಬಿಸ್ನೆಸ್ಸಲ್ಲಿ ಇದ್ದು ಸಾಧಾರಣ ಒಂದು 25-30 ಇಯರ್ಸ್ ಮೇಲೆ ಆಗೋಯಿತು. ಅವರು ಇದನ್ನೇ ಮಾಡ್ತಾ ಇದ್ದಿದ್ದು. ಅಂತ ಹೇಳಿದರೆ ಅವರು ಮೊದಲು ಮೇಳಗಳಲ್ಲಿದ್ದರು, ಮಾರಣಕಟ್ಟೆ ಮೇಳ, ಹಾಗೆ ತುಂಬ ಮೇಳಗಳಲ್ಲಿ ವರ್ಕ್ ಮಾಡಿದರು. ಹಾಗೆ ಬ್ಯಾಂಗ್ಳೂರಲ್ಲಿ ಬಂದು ಕೂಡ ಈ ಯಕ್ಷಗಾನ ಸಂಸ್ಥೆಯ ಕೆಲವೊಂದು ಸಂಸ್ಥೆಗಳಲ್ಲಿ ಕೆಲಸ ಕೂಡ ಮಾಡಿದರು. ಆಮೇಲೆ ನಾವು ಓನಾಗಿಯೇ ಒಂದು ಸಂಸ್ಥೆಯನ್ನು ಶುರು ಮಾಡೋಣ ಅಂತ ಹೇಳಿ ನಾವು ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದೀವಿ. ನಮ್ಮ ಸಂಸ್ಥೆ ಶುರುವಾಗಿ ಈಗ 10 ವರ್ಷ ಆಯಿತು. ಬ್ರಹ್ಮಶ್ರೀ ಕಲಾವೇದಿಕೆ ಅನ್ನುವಂಥ ಸಂಸ್ಥೆಯನ್ನು ಶುರು ಮಾಡಿ ನಾವು 10 ವರ್ಷ ಆಯಿತು. ಇದರಲ್ಲಿ ನಾವು ಟೀಮ್ ವರ್ಕಾಗಿ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹುಡುಗರು ಕೂಡ ಇದ್ದಾರೆ ನಮ್ಮ ಹತ್ರ ತುಂಬ ಜನ. ಅಂತ ಹೇಳಿದರೆ ನಾವು ಪ್ರೋಗ್ರಾಮ್ಸ್ಗಳಿದ್ದಾಗ, ಸ್ಟೇಜ್ ಪ್ರೋಗ್ರಾಮ್ಸ್ಗಳಿದ್ದಾಗ ಬೇರೆಯೇ ಆರ್ಟಿಸ್ಟ್ ಇರ್ತಾರೆ, ಈ ರೀತಿ ವೆಲ್ಕಮ್ಸ್ ಇದ್ದಾಗ ಬೇರೆಯೇ ಆರ್ಟಿಸ್ಟ್ ಇರ್ತಾರೆ. ಆ ರೀತಿ ಎಲ್ಲ ಇರುತ್ತೆ. ಬಂದು ಈ ರೀತಿ ವೇಷಗಳನ್ನು ಹಾಕ್ಕೊಳ್ತಾರೆ. ಹಾಗಾಗಿ ನಮ್ಮ ಮನೆಯವರ ಜೊತೆ ತುಂಬ ಪ್ರೋಗ್ರಾಮ್ಸ್ಗಳಿಗೆ ಹೋಗಿ ನನಗೆ ಕೂಡ ಇದು ಅಭ್ಯಾಸ ಆಗಿ ನಾನು ಕೂಡ ಅದನ್ನು ನೋಡಿನೇ ನನಗೆ ಈ ರೀತಿ ಒಂದು ವೇಷ ಕಟ್ಟುವಂಥ ಅಭ್ಯಾಸ ಆಯಿತು. ಮೇಕಪ್ ಮಾಡಿ ಈ ರೀತಿ ರೆಡಿ ಮಾಡೋದಕ್ಕೆ ಅಭ್ಯಾಸ ಆಯಿತು. ಹಾಗೆ ಇವಾಗ ಅಂದರೆ ಒಬ್ಬರನ್ನು ನೋಡಿ ನಾವು ಕೂಡ ಅದೇ ಒಂದು ದಿನಾನು ವಾತಾವರಣದಲ್ಲಿದ್ದಾಗ, ಆ ವಾತಾವರಣದಲ್ಲಿ ನಾವಿದ್ದಾಗ ಅದೇ ನಮಗೆ ಅಭ್ಯಾಸ ಆಗುತ್ತೆ ಅನ್ನೋ ಹಾಗೆ ನನಗೆ ಅದು ಅಭ್ಯಾಸ ಆಯಿತು. ನಾನು ಇದನ್ನೇ ಅಂದರೆ ನಾನು ಯಾವಾಗಲೂ ಹೋಗೋದಿಲ್ಲ. ಅಂದರೆ ಅನಿವಾರ್ಯತೆ ಇದ್ದಾಗ, ಮೇಕಪ್ ಮ್ಯಾನ್ಗಳು ನಮಗೆ ಸಿಗದೇ ಇರುವಾಗ, ಅನಿವಾರ್ಯತೆ ಇದ್ದಾಗ ನಾನು ಹೋಗ್ತೇನೆ. ಕೆಲವೊಂದು ಕಡೆ ಏನು ಮಾಡಲಿಕ್ಕಾಗಲ್ಲ, ಅನಿವಾರ್ಯತೆ ಇದ್ದಾಗ ನಾವು ಕೆಲಸ ಮಾಡಲೇಬೇಕಲ್ಲ. ನಮ್ಮ ಕೆಲಸದ ಮೇಲೆ ನಮಗೆ ಹೆಮ್ಮೆ ಇರುತ್ತೆ. ಯಾವುದೇ ಕೆಲಸ ಆಗಲಿ ನಾವು ಮಾಡೋದ್ರಲ್ಲಿ ನಮಗೆ ಹೆಮ್ಮೆ ಇರಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ ಹಾಗೆ ನಮ್ಮ ಒಂದು ಕೆಲಸದಲ್ಲಿ ನಾವು ದೇವರನ್ನು ಕಾಣ್ತೇವೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಹಾಗಾಗಿ ಅನಿವಾರ್ಯ ಆದಾಗ ನಾನು ಹೋಗಿ ಮೇಕಪ್ಪನ್ನು ಮಾಡಿ ಈ ರೀತಿ ರೆಡಿ ಮಾಡಿ ಬರ್ತೇನೆ. ಇದು ನಾನು ಮಾಡುವಂಥ ಕೆಲಸ. ತುಂಬ ಜನ ನನ್ನನ್ನು ಕೇಳ್ತಾರೆ ಲೈವಲ್ಲಿ, ನಾನು ಲೈವ್ ಮಾಡಿದಾಗ ಕೂಡ ಕೇಳ್ತಾರೆ, ಹಾಗೆ ನನ್ನ ವೀಡಿಯೋಸ್ಗಳಲ್ಲಿ ಕೇಳ್ತಾರೆ, ನೀವೇನು ವರ್ಕ್ ಮಾಡೋದು ಅಂತ ಹೇಳಿ. ಹಾಗಾಗಿ ಇವತ್ತು ಎಲ್ಲರಿಗೂ ತೋರಿಸೋಣ ಅಂತ ಈ ವಿಡಿಯೋವನ್ನು ಮಾಡಿದ್ದು. ಹಾಗೆ ಈ ರೀತಿ ನೋಡಿ, ನಾನು ಈಗ 2 ವೇಷಗಳನ್ನು ಈ ರೀತಿ ರೆಡಿ ಮಾಡಿದ್ದೆ. ನಮ್ಮ ಸಂಸ್ಥೆಯಿಂದ ನಾವು ತುಂಬ ಕಡೆ ಪ್ರೋಗ್ರಾಮ್ಸನ್ನು ಕೊಟ್ಟಿದ್ದೇವೆ. ಬ್ರಹ್ಮಶ್ರೀ ಕಲಾವೇದಿಕೆ ಅನ್ನೋ ಸಂಸ್ಥೆಯಿಂದ ನಾವು ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆನೂ ಪ್ರೋಗ್ರಾಮ್ಸು, ಬಾಂಬೆ, ಗುಜರಾತು ಎಲ್ಲ ಕಡೆನೂ ನಮ್ಮದು ಪ್ರೋಗ್ರಾಮ್ಸ್ ಆಗಿದೆ. ತುಂಬ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದೆ. ನಮ್ಮ ಮನೆಯವರು ಏನು ಮಾಡ್ತಾರೆ ಅಂದರೆ, ಈಗ ಕೆಲವು ಸ್ಕೂಲ್ ಕಾಲೇಜ್ಗಳಲ್ಲಿ ಅವರಿಗೆ ಪ್ರಾಕ್ಟೀಸ್ ಕೊಟ್ಟು ಈ ಥರ ಪ್ರೋಗ್ರಾಮ್ಸ್ಗಳನ್ನು, ಸ್ಟೇಜ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾರೆ. ಆ ರೀತಿ ಹೇಳಿದರೆ ಆ ರೀತಿ ಕೂಡ ಮಾಡ್ತಾರೆ. ಪ್ರಾಕ್ಟೀಸ್ ಕೊಟ್ಟು ಪ್ರೋಗ್ರಾಮ್ಸ್ಗಳನ್ನು ಮಾಡೋ ರೀತಿಯಲ್ಲೂ ಮಾಡ್ತಾರೆ. ತುಂಬ ಕಡೆಗಳಲ್ಲಿ ಎಲ್ಲ ಕ್ಲಾಸಸ್ಗಳನ್ನು ಮಾಡಿ ಪ್ರೋಗ್ರಾಮ್ಸನ್ನು ಕೊಡ್ತಾರೆ, ಪ್ರಾಕ್ಟೀಸ್ ಕೊಟ್ಟು. ಹಾಗೆ ಇವತ್ತು ಮದುವೆ ಮನೆಯಲ್ಲಿ ಈ ರೀತಿ ಜ್ಯೂಸ್ ಕೌಂಟರು, ಸ್ವಲ್ಪ ಕೌಂಟರ್ಗಳನ್ನು ತೋರಿಸ್ತೇನೆ ನೋಡಿ, ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಇದು ಡೈನಿಂಗ್ ಏರಿಯಾ, ಅಂದರೆ ಎಲೆ ಊಟ. ಆ ಕಡೆ ಬೊಫೆ ಕೌಂಟ್ರು ಕೂಡ ಉಂಟು, ತೋರಿಸ್ತೇನೆ ನಾನು. ಈ ರೀತಿ ಐಟಮ್ಸ್ಗಳೆಲ್ಲ ರೆಡಿ ಆಗಿದೆ. ಇದು ಬೀಡ ಹಾಕ್ತಾರೆ ನೋಡಿ, ಇಲ್ಲಿ ಗಂಟೆ ಬಾರಿಸ್ಕೊಂಡು ಬೀಡ ಹಾಕೋದು ಒಂದು ಸ್ಟೈಲ್ ಇವಾಗ. ಆ ರೀತಿ ಮಾಡ್ತಾರೆ.
ಹಾಗೆ ಬಾದಾಮ್ ಹಾಲು ಆ ಕಡೆ ಬಾದಾಮ್ ಹಾಲಿದೆ. ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಬಾದಾಮ್ ಹಾಲನ್ನು ಕೊಡ್ತಾರೆ. ಈ ರೀತಿ ಬೀಡ ಹಾಕ್ತಾರೆ. ಅಲ್ಲಿ ನೋಡಿ ಅವ್ರು ಇವಾಗ ಕೂತಿದ್ದಾರೆ, ನಾನು ವೀಡಿಯೋ ಮಾಡುವಾಗ ಕೂತಿದ್ದಾರೆ, ಇಲ್ಲಾಂದರೆ ಅವ್ರು ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಬಾದಾಮ್ ಹಾಲು ಕೊಡ್ತಾರೆ ಆ ರೀತಿ. ಹಾಗೆ ಈ ಕಡೆ ಬಂದರೆ ನಮಗೆ ತಾಂಬೂಲ ಏರಿಯಾ, ಈ ಕಡೆ ಎಲ್ಲ ತಾಂಬೂಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಪೊಟೊಟೊ ಟ್ವಿಸ್ಟರು, ತುಂಬ ವೆರೈಟೀಸ್ ಫುಡ್ಗಳಿದೆ. ಅಂತಂದರೆ ಮದುವೆ ಮನೆ ಅಂತಂದರೆ ತುಂಬ ವೆರೈಟೀಸ್ ಫುಡ್ಗಳೇ ಇರ್ತವೆ. ಕೆಲವೊಂದು ಕಡೆ ಅಂತೂ ತುಂಬ ಐಟಮ್ಸ್ಗಳಿರುತ್ತೆ, ಆದರೆ ತುಂಬ ಚೆನ್ನಾಗಿದೆ ಐಟಮ್ಸ್ಗಳು. ಈ ರೀತಿ ಇದೇನಂತಾರೆ ಫ್ರೆಂಚ್ ಫ್ರೈಸು, ಹಾಗೆ ಸ್ವೀಟ್ ಕಾರ್ನು, ನಿಮಗೆ ಯಾವುದು ಬೇಕು ಅದನ್ನು ನೀವು ತಗೊಳ್ಬೋದು. ಎಲ್ಲವೂ ಲೈನಾಗಿ ಎಲ್ಲ ಕೂಡ ಇಟ್ಟಿರ್ತಾರೆ. ಇದು ಬಲೂನನ್ನು ಕೂಡ ಊದಿ ಕೊಡ್ತಾರೆ. ಹಾಗೆ ನೋಡಿ ಪಾಪ್ಕಾರ್ನು ಎಲ್ಲವೂ ಕೂಡ ಇದೆ. ಐಸ್ ಕ್ರೀಮು, ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ನೀವು ತಿನ್ಬೋದು. ಫುಲ್ ಲೈನಲ್ಲಿ ಎಲ್ಲವೂ ಕೂಡ ಜೋಡಿಸಿರ್ತಾರೆ. ಫ್ರೂಟ್ಸ್ ಕೌಂಟ್ರ್ ಇದು. ನಾನು ಎಲ್ಲವನ್ನ ಕೌಂಟ್ರಿಗೆ ನಿಮ್ಗೆ ತೋರಿಸ್ಕೊಂಡು ಬರ್ತೇನೆ. ಇವಾಗ ಫುಲ್ ಕೌಂಟ್ರ್ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫುಡ್ ಕೌಂಟ್ರು ಫುಲ್ ವೆರೈಟೀಸ್ ಇದೆ. ಪಾನಿಪೂರಿ, ಚಾಟ್ಸ್ ಕೌಂಟ್ರು ಎಲ್ಲ ಫುಲ್ ಇದೆ ಇಲ್ಲಿ. ಹಾಗೆ ಗ್ರೀನ್ ಟೀ, ಲೆಮನ್ ಟೀ, ಇದು ಬೊಫೆ ಕೌಂಟ್ರು. ಬೊಫೆ ಇಲ್ಲಿ, ಆ ಕಡೆ ಡೈನಿಂಗ್ ಏರಿಯಾ ಎಲೆ ಊಟ, ಈ ಕಡೆ ಬೊಫೆ. ನೋಡಿ ಯಕ್ಷಗಾನದವರು ಇಲ್ಲಿದ್ದಾರೆ ನೋಡಿ. ಈ ಸ್ವೀಟ್ ಕೌಂಟ್ರ್ ಅಕ್ಕಪಕ್ಕದಲ್ಲಿ ಅವ್ರು ನಿಂತಿರ್ತಾರೆ. ಅಂದರೆ ಬಂದವರಿಗೆ ಯಕ್ಷಗಾನ ಅಂತಂದರೆ ಒಂದು ಈ ರೀತಿ ಇರುತ್ತೆ ಅಂತ ಒಂದು ಫೋಟೋ. ಅಂದರೆ ಉದಯ್ ಕ್ಯಾಟ್ರಿಂಗ್ ಇವ್ರದ್ದು ಇವತ್ತು ಕ್ಯಾಟ್ರಿಂಗ್ ಇರೋದು ಉದಯ್ ಕ್ಯಾಟ್ರಿಂಗಿನವ್ರದ್ದು. ಅವರಿಗೆ ಯಕ್ಷಗಾನ ಅಂದರೆ ತುಂಬ ಪ್ರೀತಿ. ಅವರ ಬ್ಯಾನರಲ್ಲಿ ಕೂಡ ಯಕ್ಷಗಾನ ವೇಷವನ್ನು ಹಾಕ್ಸಿದ್ರು. ಇದು ರಮೇಶ್ ಅರವಿಂದ್ ಅವರ ವೇಷ ನೋಡಿ, ಅಲ್ಲಿ ನಿಮಗೆ ಬ್ಯಾನರಲ್ಲಿ ಕಾಣ್ತಾ ಇರೋದು ಅದನ್ನೇ ಅವರು ಬ್ಯಾನರಲ್ಲಿ ಹಾಕ್ಸಿದ್ದಾರೆ. ಅಂದರೆ ಅವರಿಗೆ ತುಂಬ ಇಷ್ಟ. ಅವರ ಕ್ಯಾಟ್ರಿಂಗ್ಗಳಲ್ಲಿ ಆಲ್ಮೋಸ್ಟು ಯಕ್ಷಗಾನ ವೇಷಗಳನ್ನು ಇಟ್ಟಿರ್ತಾರೆ. ಅವರಿಗೆ ತುಂಬ ಇಷ್ಟ ಯಕ್ಷಗಾನ ಅಂತಂದರೆ. ಹಾಗಾಗಿ ಇದು ಸೂಪ್ ಕೌಂಟ್ರು. ಇದೆಲ್ಲ ರೊಟ್ಟಿ, ಇಡ್ಲಿ ಅದೆಲ್ಲ ವೆರೈಟೀಸ್ ಇದೆ. ಎಲ್ಲ ವೆರೈಟಿ ಫುಡ್ಡು, ಗ್ರೇವಿಗಳು ನೋಡಿ. ಇದು ಸಬ್ಬಕ್ಕಿ ಇಡ್ಲಿ ಸೂಪರ್ ಟೇಸ್ಟಾಗಿರುತ್ತೆ. ಅಕ್ಕಿ ರೊಟ್ಟಿ ಎಲ್ಲ ಥರದ್ದು ಇದೆ. ಇದೆಲ್ಲ ರೈಸ್ ಐಟಮ್ಸ್ಗಳು ಜಾಸ್ತಿ ಇದೆ ಇಲ್ಲಿ. ಮೊಸರನ್ನ, ಪಲಾವು, ಈ ರೀತಿ ರೈಸ್ ಐಟಮ್ಗಳು. ಇದು ಒಂದೊಂದು ಕಡೆ ಒಂದೊಂದು ಕೌಂಟ್ರು, ಅಂದರೆ ಬೇರೆ ಬೇರೆ ಹಾಕಿರ್ತಾರೆ. ಎಲ್ಲ ಲೈನಲ್ಲೇ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕಿಸ್ಕೊಳ್ಬೋದು. ನೂಡಲ್ಸ್ ಇದು. ಈ ಕಡೆ ಬಂದರೆ ನಿಮಗೆ ಚಟ್ನಿ ಪುಡಿ, ನಿಮಗೆ ತೊಕ್ಕುಗಳಂತವಲ್ಲ, ಅಂದರೆ ಇದು ಮಾವಿನಕಾಯಿ ತೊಕ್ಕು ಅದು ಇದು ಅಂತಾರಲ್ಲ, ಅದೆಲ್ಲ ಚಟ್ನಿ ಪುಡಿ ಏರಿಯಾ. ಚಟ್ನಿ ಪುಡಿ ಯಾವ ವೆರೈಟೀಸ್ ಚಟ್ನಿ ಪುಡಿ ಬೇಕಾದರೆ ಇಲ್ಲಿದೆ. ಚಟ್ನಿ ಪುಡಿ ತುಂಬ ವೆರೈಟೀಸ್ ಚಟ್ನಿ ಪುಡಿಗಳು ಇಲ್ಲಿದೆ. ಇದು ಚಟ್ನಿ ಪುಡಿ ನೋಡಿ, ಅಲ್ಲಿ ತನಕ ಇರೋದು ಚಟ್ನಿ ಪುಡಿ. ಇದು ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇಷ್ಟೋ ತನಕ ನನ್ನ ವಿಡಿಯೋವನ್ನು ನೋಡಿ ನನಗೆ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.